ಸೊರಬ ತಾಲೂಕಿನಲ್ಲೊಂದು ನಡೆದಿದೆ ವಿಕೃತ ವ್ಯಕ್ತಿಗಳಿಂದ ದೊಡ್ಡ ಕೃತ್ಯ. ವಿಕೃತ ವ್ಯಾಘ್ರಗಳಿಂದ ಅಡಿಕೆ ಬಾಳೆ ನಾಶ. ಬೆಳೆ ನಾಶದಿಂದ ಕಂಗಾಲಾದ ಜಮೀನಿನ ಮಾಲೀಕ ರಮೇಶ್. ಉತ್ತರನ ಪೌರುಷ ಒಲೆಯ ಮುಂದೆ ಅನ್ನುವ ಗಾದೆ ನಿಮಗೆಲ್ಲ ಗೊತ್ತೇ ಇದೆ. ಹಾಗೆ ಕೆಲ ಕೆಟ್ಟ ಮನಸ್ಸುಳ್ಳ ವ್ಯಕ್ತಿಗಳು ಧೈರ್ಯವಾಗಿ ನೇರವಾಗಿ ಎದುರಿಸಲು ಆಗದೆ ರೈತನ ಬೆಳೆಯನ್ನ ಹಾಳು ಮಾಡುವ ಮೂಲಕ ತಮ್ಮ ಮನಸ್ಸಿನ ಕೊಳಕನ್ನ ವ್ಯಕ್ತಪಡಿಸಿದ್ದಾರೆ. ಏಡಿಗಳು ಕೆಲವು ಪಂಪ್ಸೆಟ್ ವಸ್ತುಗಳ ಮೇಲೆ ರೈತ ಬೆಳೆದ ಬೆಳೆಯ ಮೇಲೆ ತಮ್ಮ ಕ್ರೂರತೆಯನ್ನ ಮೆರೆದಿದ್ದಾರೆ. ಸೊರಬ ತಾಲೂಕು ಆನವಟ್ಟಿ ಹೋಬಳಿಯ ತತ್ತೂರು ವಡ್ಡಿಗೆರೆ ಗ್ರಾಮದ ರಮೇಶ್ ಎಂಬ ರೈತ ತನ್ನ 1 ಎಕರೆ 10 ಗುಂಟೆ ಜಮೀನಿನಲ್ಲಿ ಅವರು ಜೀವನಕ್ಕಾಗಿ ಎಂದು ಅಡಿಕೆ ಮತ್ತು ಬಾಳೆ ಗಿಡಗಳನ್ನ ಬೆಳೆಸಿದ್ರು. ಇದನ್ನ ಸಹಿಸಿಕೊಳ್ಳದ ಅಕ್ಕಪಕ್ಕದ ಕೆಟ್ಟ ಮನಸ್ಸುಳ್ಳ ದುಷ್ಕರ್ಮಿಗಳು ಸುಮಾರು 25 ಅಡಿಕೆ ಗಿಡಗಳನ್ನ ಬಾಳೆಯನ್ನ ನಾಶ ಮಾಡಿ ಜಮೀನಿನಲ್ಲಿ ಇರುವಂತಹ ಬೋರ್ವೆಲ್, ಪೈಪ್ಲೈನ್, ವಿದ್ಯುತ್ ಉಪಕರಣಗಳನ್ನ ಒಡೆದು ಹಾಕಿ ಪೈಪ್ಲೈನ್ಗಳನ್ನ ಕಿತ್ತು ಹಾಕಿ ಕ್ರೌರ್ಯವನ್ನ ಮೆರೆದಿದ್ದಾರೆ. ನಮ್ಮ ತತ್ತೂರು ವಡ್ಡಿಗೆರೆ ಚಾಟಿಕಪ್ಪ ಇಲ್ಲಿ ಜಮೀನಿರ ಸರ್ ನಾವು. ಆಮೇಲೆ ಇಲ್ಲಿ ಬೋರು ಎಲ್ಲ ಹಾಳು ಮಾಡಿ ಅಡಿಕೆ ಗಿಡನೆಲ್ಲ ಹಾಳು ಮಾಡಿ ಸರ್ ನಾವು ಇದನ್ನೇ ನಂಬ್ಕೊಂಡಿದ್ದೀವಿ. ನಾವು ಕೂಲಿ ಕೆಲಸ ಮಾಡೋರು, ನಾವು ಬೇರೆ ಏನೂ ಇಲ್ಲ. ಇದರಲ್ಲಿ ಬಾಳೆ ಹಚ್ಚಿದ್ದೇವೆ, ಅಡಿಕೆ ಗಿಡ ಹಚ್ಚಿದ್ದೇವೆ. ಈ ತರ ದುಷ್ಟ ಕರ್ಮಿಗಳು ಮಾಡಿ ಹೋಗಿದ್ದಾರೆ. ಯಾರು ಅಂತ ಗೊತ್ತಿಲ್ಲ. 15ನೇ ತಾರೀಕು ಆಗಿದ್ದು. ಒಂದು ಸಾಲ ಮಾಡಿ ನಾವು ಮೋಟ್ರು ಅಡಿಕೆ ಗಿಡ ಎಲ್ಲ ಹಚ್ಚಿದೀವಿ. ಈ ದುಷ್ಕರ್ಮಿಗಳು ಈ ತರ ಮಾಡಿ ಬೆಳೆ ಮೇಲೆ ಹಾಳು ಮಾಡಿದ್ರೆ ಏನ್ ಸಿಗುತ್ತೆ ಸರ್? ಅವರಿಗೆ ಮಾಡಿದ್ರೆ ದ್ವೇಷ ನಮ್ಮ ಹತ್ರ ಮಾಡ್ಬೇಕಿತ್ತು. ಇಲ್ಲ ಇವರು ಅಡಿಕೆ ಪೈರಿನ ಮೇಲೆ ಮಾಡಿದ್ರೆ ಏನು ಸಿಗುತ್ತೆ ಅವರಿಗೆ? ನಮಗೆ ನ್ಯಾಯ ಬೇಕಂತ ಪೊಲೀಸ್ ಠಾಣೆ ದೂರ ಮಾಡಿದ್ರೆ ಅವರು 1 ತಿಂಗಳ ಸರ್ ಇವಾಗ ಏನೂ ಕ್ರಮ ತಗೊಂಡಲ್ಲ. ನಾವು ಹಿಂಗ ಸ್ಟೇಷನ್ಗೆ ಕೇಳೋದು ಸುಮ್ಮನೆ ಇರೋದು ಮನೇಲೆ ಆಗಿದೆ. ನಮಗೆ ನ್ಯಾಯನ ಸಿಕ್ಕಿಲ್ಲ ಇಲ್ಲಿ. ಈ ತರ ನಾವು ಕೂಲಿ ಕೆಲಸ ಮಾಡಿದ್ರೆ ಹೆಂಗ್ ಬದುಕ್ಬೇಕು ಸರ್? ನಾವು ಅಡಿಕೆ ಗಿಡನ ಸಾಲ ಮಾಡಿ ಹಚ್ಚಿದ್ವಿ ಸರ. ಬೋರ್ ಮೋಟರ್ ಎಲ್ಲ ಸಾಲ ಮಾಡ್ತಿದ್ದೆ ಸಂಘದಲ್ಲಿ ಸಾಲ ತಂದು ಮತ್ತೆ ಇವಾಗ ಮಳೆಗಾಲ ನೀರಿದ್ದಿಲ್ರಿ ಬೋರ್ ಸ್ಟಾರ್ಟ್ ಮಾಡಕ್ಕೆ. ಮತ್ತೆ ಸಾಲ ಮಾಡಿ ಸ್ಟಾರ್ಟರ್ ಕೇಬಲ್ ಎಲ್ಲಾ ತಂದು ಈಗ ಮಾಡ್ಕೊಂತ ಇದೆ ಸರ್. ಇವಾಗ ಏನೋ ಮಳೆ ಬರ್ತಾ ಇತ್ತು ಅಷ್ಟೇ. ಈಗೆಲ್ಲ ಗಿಡ ನೋಡ್ರಿ 3 ವರ್ಷದ ಗಿಡ ಇವು. ಇನ್ನು ಬೆಳ್ಸಕ್ ಆಗತ್ರಿ ನಾವು? ಈಗ ಎಷ್ಟು ದುಡ್ಡು ಕೊಟ್ರು ಮತ್ ಬೆಳ್ಸಕ್ ಆಗತ್ರಿ ಅದನ್ನ? ಈ ತರ ಎಲ್ಲ ಹಾಳು ಮಾಡಿದ್ರೆ ನಮ್ಗೆ ನಾವ್ ಯಾರಿಗೆ ಕೆಟ್ಟದಂತ ಮಾಡಿಲ್ಲ ಸರ್. ನಾವು ಒಳ್ಳೇದನ್ನ ಭಾವಿಸ್ತೇವೆ. ನಮಗೆ ಈ ತರ ಮಾಡ್ತಾ ಇದಾರೆ ಜನ. ಈ ತರ ಪರಿಸ್ಥಿತಿಯಲ್ಲಿ ಇದೆ. ನಾವು ದಯಮಾಡಿ ನಮಗೆ ಒಂದ್ ಸ್ವಲ್ಪ ನ್ಯಾಯ ಬೇಕಂತ ಕೇಳ್ತಾ ಇದ್ದಾರೆ ಸರ್. ನಾವು ಇಲ್ಲಿಗ ಎಷ್ಟು ಸರಿ ಸ್ಟೇಷನ್ ಹೋದ್ರು ನಮಗೆ ನ್ಯಾಯನ ಸಿಗ್ತಾ ಇಲ್ಲ. ಇದೊಂದ್ ಸರಿ ರಿಕ್ವೆಸ್ಟ್ ಮಾಡ್ತೀವಿ ಸರ್. ನಮಗೆ ಈ ತರ ಹಾಳು ಮಾಡಿದ್ರೆ ಇನ್ನು ನಮ್ದು ಇವತ್ತಾಗೆ ಸರ. ಇವತ್ ಸಣ್ಣ ಗಿಡ ಮತ್ ಫಲ ಬಂದ್ ಗಿಡನ ಕಡಿತಾರ ಸರ್ ಇವ್ರು ಇನ್ಮೇಲೆ. ಈ ಸರಿ ನಮ್ಗೆ ಬಿಟ್ರೆ ಫಲ ಬಂದ್ ಗಿಡನ ಕಡಿತಾರೆ. ಅವಾಗ ಎಲ್ಲಿ ನ್ಯಾಯ ಸಿಗುತ್ತೆ ಸರ್ ನಮಗೆ? ಇವಾಗಂತರ ಸಣ್ಣ ಗಿಡ ಸರ್ ಇದು 3 ವರ್ಷದ ಫಲ ಬಂದ್ ಗಿಡ ಕಡೆ ನಾ ಏನ್ ಮಾಡ್ಲಿ ಸರ್? ಇಸ ಕೂಡ ಸಾಯೋದ್ ಒಂದ ಉಳತ್ತೆ. ಇದರಿಂದ ಜೀವನ ಸರ್ ನಾವು ಮಾಡೋದು, ಬೇರೆ ಏನೋ ಉದ್ಯೋಗ ಇಲ್ಲ ನಮ್ದು ಸರ್. ಆದಷ್ಟು ಬೇಗ ನಮಗೆ ಸ್ಟೇಷನ್ ಇಂದ ಅವ್ರು ಹಿಡಿದುಕೊಡ್ಬೇಕಂತ ನಾವು ಕೇಳ್ತೇವೆ. ಆಮೇಲೆ ಯಾರು ಅಂತ ಗೊತ್ತಾಗ್ಬೇಕ ಅನ್ನೋದು ನಮಗೆ ಬೇಕು ಸರ್ ಅಷ್ಟೇ. ನೋಡಿದ್ರಲ್ಲ, ಒಬ್ಬ ವ್ಯಕ್ತಿ ಬೆಳೆಯುವುದನ್ನ ಸಹಿಸದ ಕೆಲವು ವ್ಯಕ್ತಿಗಳು ಮಾಡುವ ಈನ ಕೃತ್ಯಕ್ಕೆ ಎಷ್ಟು ಮುಗ್ಧ ಜನರ ಬದುಕು ಬೀದಿ ಪಾಲಾಗುತ್ತೆ ಅಂತ. ರೈತ ರಮೇಶ್ ಅವರು ಕಳೆದ 3 ವರ್ಷಗಳಿಂದ ಸಂಘ ಸಂಸ್ಥೆಗಳಲ್ಲಿ ಸಾಲ ಮಾಡಿಕೊಂಡು ತಾನು ಹಗಲಿರುಳು ಮಗುವಿನಂತೆ ಬೆಳೆಸಿದ ಗಿಡಗಳು ನಾಶ ಆಗಿರುವುದನ್ನ ಇಂದು ಕಂಡು ಕಂಗಾಲಾಗಿ ಕಣ್ಣೀರು ಹಾಕುತ್ತಿದ್ದಾರೆ. ಇಂಥ ಕೆಲಸವನ್ನ ಯಾರೂ ಮಾಡಬಾರದು. ಆದ್ರೆ ಕೆಲ ಕೆಟ್ಟ ಸುಸಂಸ್ಕೃತ ಮನೆತನದ ಕೆಟ್ಟ ಮನಸ್ಸಿನ ಕೆಲ ಕಿಡಿಗೇಡಿಗಳು ಈ ರೀತಿಯ ಈನ ಕೃತ್ಯವನ್ನ ಮಾಡುತ್ತಾರೆ. ದಯವಿಟ್ಟು ಸೊರಬ ತಾಲೂಕಿನ ಸಂಬಂಧಪಟ್ಟ ಆನವಟ್ಟಿ ಪೊಲೀಸ್ ಠಾಣೆಯಲ್ಲಿ ಕೂಡ ದೂರು ದಾಖಲಾಗಿದ್ದು, ದೂರು ದಾಖಲು ಮಾಡಿಕೊಂಡ ಪೊಲೀಸರು ಸೂಕ್ತ ಕಾನೂನು ಕ್ರಮ ಜರುಗಿಸಲೇಬೇಕು. ಸ್ಥಳೀಯ ಸಾರ್ವಜನಿಕರು ಕೂಡ ಇದಕ್ಕೆ ಒತ್ತಾಯ ಮಾಡಿ ಕ್ರಮಕ್ಕೆ ಆಗ್ರಹಿಸಬೇಕು. ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳಲ್ಲಿ ಒಂದು ಮನವಿ.
ಕಳೆದ 15 ದಿವಸಗಳಾದರೂ ಕೂಡ ಆರೋಪಿಗಳ ಸುಳಿವು ಇನ್ನು ಸಿಕ್ಕಿಲ್ಲ. ಇದೇ ದೊಡ್ಡ ಬೇಸರದ ಸಂಗತಿಯಾಗಿದೆ. ಅಕ್ಕಪಕ್ಕದಲ್ಲೇ ಇರುವ ಕಿಡಿಗೇಡಿಗಳನ್ನ ಇನ್ನೂ ಬಂಧಿಸಿಲ್ಲ. ನೊಂದ ರೈತ ರಮೇಶ್ ಅವರಿಗೆ ಆನವಟ್ಟಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಸರಿಯಾದ ರೀತಿ ವರ್ತಿಸುತ್ತಿಲ್ಲ ಎಂಬ ಆರೋಪವೂ ಇದೆ. ಹಿರಿಯ ಅಧಿಕಾರಿಗಳು, ಶಾಸಕರು ರೈತ ರಮೇಶ್ ಅವರಿಗೆ ಸ್ಪಂದಿಸಿ ಈ ಕೃತ್ಯ ಎಸಗಿದ ವ್ಯಕ್ತಿಗಳನ್ನ ಆದಷ್ಟು ಬೇಗ ಎಡೆಮುರಿ ಕಟ್ಟಿ ರೈತರು ನೆಮ್ಮದಿಯಿಂದ ಬದುಕಲು ಭಯಮುಕ್ತರಾಗಿ ಬದುಕುವ ವಾತಾವರಣವನ್ನ ನೀಡಿ ಎಂಬುದೇ ನಮ್ಮ ಜನತಾ ಮೀಡಿಯಾದ ಮನವಿಯಾಗಿದೆ. ವಿಜಯಗೌಳಿ, ಜನತಾ ಮೀಡಿಯಾ, ಸೊರಬ.